ಮಂಡ್ಯದ ಕೆರಗೋಡ್ನಲ್ಲಿ ಕರೆಕ್ಟಾಗಿ ಹೋದ ಭಾನುವಾರವೇ ಆಗಿದ್ದಂತಹ ಅಂದ್ರೆ ಒಂದು ವಾರಗಳ ಕಾಲ ಆಯಿತು ಧ್ವಜ ವಿವಾದ ಏನಿದೆ ಭಗವದ್ ಧ್ವಜ ವಿವಾದ ಇನ್ನೂ ಕೂಡ ಅದು ಬೂದಿ ಮುಚ್ಚಲ ಕೆಂಡದಂತೆಯೇ ಇದೆ. ನಿನ್ನೆ ತಾನೇ ಒಂದು ಅಭಿಯಾನವನ್ನ ಆರಂಭ ಮಾಡಿದ್ರು. ಅಂದ್ರೆ ಪ್ರತಿ ಮನೆಗೂ ಕೂಡ ಒಂದು ಧ್ವಜ ಕೊಡೋದ್ರ ಮುಖಾಂತರ ಮನೆ ಮೇಲೆ ಹಾರಿಸುವಂತಹ ಅಭಿಯಾನ ಶುರು ಮಾಡಿದ್ರು. ಇದರ ಬೆನ್ನಲ್ಲೇ ಆ ಕೆರಗೋಡ್ನಲ್ಲಾದಂತಹ ವಿವಾದಕ್ಕೆ ಸಂಬಂಧಪಟ್ಟಂತೆ ಪರ ಮತ್ತು ವಿರೋಧ ಎರಡರ ಸಲುವಾಗಿಯೂ ಕೂಡ ಬಂದ್ ಮಾಡೋಕೆ ತಯಾರಿ ನಡೆಸ್ತಾ ಇದ್ದಾರೆ. ಇದರ ನಡುವೆ ಶಾಸಕರೊಬ್ರು ದಯವಿಟ್ಟು ಶಾಂತಿ ಕಾಪಾಡಿ, ಬಂದ್ನೆಲ್ಲ ಕೈ ಬಿಡಿ ಅಂತ ಮನವಿ ಮಾಡಿದಾರಂತೆ. ಹಾಗಾದ್ರೆ ಈ ಕೆರಗೋಡು ಧ್ವಜಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಬೆಳವಣಿಗೆಗಳು ಏನು ಸದ್ಯಕ್ಕೆ ನೋಡ್ತಾ ಹೋಗೋಣ. ಕೆರಗೋಡು ಹನುಮಧ್ವಜ ವಿವಾದ 2 ದಿನದ ಅಂತರದಲ್ಲಿ ಎರಡೆರಡು ಪರ ವಿರೋಧ. ಹನುಮಧ್ವಜ ತೆರವು ಖಂಡಿಸಿ ಫೆಬ್ರವರಿ 9ಕ್ಕೆ ಬಜರಂಗ ದಳದಿಂದ ಬಂದ್ ಕೈಬಿಡಿ ಅಂತ ಕೈ ಮುಗಿದು ಕೇಳಿಕೊಂಡ ಶಾಸಕ ಗಣಿಗ ರವಿ. ಮಂಡ್ಯದ ಕೆರಗೋಡು ಧ್ವಜ ವಿವಾದ ರಾಜ್ಯವ್ಯಾಪಿ ಸಾಕಷ್ಟು ಸುದ್ದಿಯಲ್ಲಿದೆ. ಸದ್ಯ ಕೆರಗೋಡು ಗ್ರಾಮದ ಒಂದು ಕಡೆ ಸಹಜ ಸ್ಥಿತಿಗೆ ಗ್ರಾಮ ಬರ್ತಾ ಇದೆ, ಇನ್ನೊಂದು ಕಡೆ ಬಜರಂಗ ದಳ ಹನುಮಧ್ವಜ ಉಳಿವಿಗಾಗಿ ಜನವರಿ 9ನೇ ತಾರೀಕು ಮಂಡ್ಯ ನಗರ ಬಂದ್ಗೆ ಕರೆ ಕೊಟ್ಟಿದೆ. ಹನುಮಧ್ವಜ ಹೋರಾಟ ಖಂಡಿಸಿ ಪ್ರಗತಿಪರ ಸಂಘಟನೆಗಳು ಜನವರಿ 7ನೇ ತಾರೀಕು ಮಂಡ್ಯ ನಗರ ಬಂದ್ಗೆ ಕರೆ ಕೊಟ್ಟಿದೆ. ಇದೀಗ ಈ ಬಂದು ವಾಪಸ್ ತೆಗೆದುಕೊಳ್ಳಿ ಅಂತ ಮಂಡ್ಯ ಶಾಸಕ ಗಣಿಗ ರವಿ ಮನವಿ ಮಾಡಿದ್ದಾರೆ. ಮೊದಲೇ ಜನರು ಈಗಷ್ಟೇ ಕೊರೋನಾದಿಂದ ಚೇತರಿಸಿಕೊಳ್ತಾ ಇದ್ದಾರೆ. ಈ ವೇಳೆ ಎರಡೆರಡು ಬಂದ್ ಮಾಡಿದ್ರೆ ಜನರಿಗೆ ಸಮಸ್ಯೆ ಎದುರಾಗುತ್ತೆ, ದಯವಿಟ್ಟು ಈ ಬಂಧನ ವಾಪಸ್ ತೆಗೆದುಕೊಳ್ಳಿ ಅಂತ ಶಾಸಕ ಗಣಿಗ ರವಿ ಕೈ ಮುಗಿದು ಪ್ರಾರ್ಥನೆ ಮಾಡಿದ್ದಾರೆ. ಎಲ್ರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ. ಮಂಡ್ಯ ಶಾಂತಿ ಪ್ರಿಯರವರು, ಸ್ವಾಭಿಮಾನದ ಊರು. ಒಂದೊಂದಲ್ಲ ಎರಡೆರಡು ಬಂದು ಮಾಡ್ತೀವಿ ಅಂತೇಳಿ ಇಲ್ಲಿ ಜನಗಳನ್ನ ಟೆಂಪ್ಟ್ ಮಾಡಬೇಡಿ ದಯವಿಟ್ಟು. ಇಲ್ಲಿ ಮೊದಲೇ ಕೊರೋನಾದಿಂದ ಬಂದು ವ್ಯಾಪಾರ ವಹಿವಾಟು ಇಲ್ಲದೆ ಜನ ನರಳ್ತಾ ಇದ್ದಾರೆ. ಇದರಿಂದ ಯಾರಿಗೂ ಲಾಭ ಇಲ್ಲ. 7ನೇ ತಾರೀಕು ಮಾಡೋರ್ಗೂ ಕೈ ಮುಗಿದು ಕೇಳ್ತೀನಿ, 9ನೇ ತಾರೀಕು ಮಾಡೋರ್ಗೂ ಕೈ ಮುಗಿದು ಕೇಳ್ತೀನಿ. ನಾನೇ ನಿಮ್ಮ ಹತ್ರಕ್ಕೆ ಬರ್ತೀನಿ, ಹೇಳಿ ನಿಮ್ಮ ಸಮಸ್ಯೆ ಏನು, ಬಗೆಹರಿಸೋಣ. ಸದ್ಯ ಗ್ರಾಮದ ಜನರು ಶಾಂತರಾಗಿದ್ದಾರೆ. ಕೆರಗೋಡು ಗ್ರಾಮ ಸಹಜ ಸ್ಥಿತಿಗೆ ಬರ್ತಾ ಇದೆ. ಈ ವೇಳೆ ನಾವು ಈ ಗ್ರಾಮದಲ್ಲಿ ಶಾಂತಿ ಸ್ಥಾಪನೆ ಮಾಡಬೇಕಾಗಿರುವುದು ನಮ್ಮ ಕರ್ತವ್ಯ. ಕೆರಗೋಡು ಗ್ರಾಮದಲ್ಲಿ 4-5 ಜನರು ಅಷ್ಟೇ ವಿವಾದದ ಹೇಳಿಕೆ ಕೊಟ್ಕೊಂಡು ಬರ್ತಾ ಇದ್ದಾರೆ. ಉಳಿದ ಜನರು ತಮ್ಮ ಕೆಲಸದಲ್ಲಿ ತೊಡಗಿದ್ದಾರೆ. ಕೆರಗೋಡ್ನಲ್ಲಿ ಹಾಕಿರುವ ಪೊಲೀಸ್ ಭದ್ರತೆಯನ್ನ ಕಡಿಮೆ ಮಾಡ್ತಾ ಇದ್ದೀವಿ. ಜನರ ಶಾಂತಿ ಕಾಪಾಡಲು ಎಲ್ಲಿ ಕಾನೂನು ವಿವಾದ ಇರಲ್ಲ ಅಲ್ಲಿ ಧ್ವಜಸ್ತಂಭ ಅಥವಾ ಮಂದಿರವನ್ನ ಕಟ್ಟೋಕೆ ಸಿದ್ಧ, ದಯಮಾಡಿ ಶಾಂತಿ ಕಾಪಾಡಿ ಅಂತ ಗಣಿಗ ರವಿ ಜನರಿಗೆ ಕೈ ಮುಗಿದು ಕೇಳ್ಕೊಂಡಿದ್ದಾರೆ. ಕೆರಗೋಡಿನ ಗ್ರಾಮಸ್ಥರು ಇಂಥದನ್ನೆಲ್ಲ ಯಾವತ್ತೂ ನೋಡಿದವರಲ್ಲ, ಮಾಡಿದವರಲ್ಲ. ಈ ದೇಶಕ್ಕೆ ಸ್ವತಂತ್ರ ತರಬೇಕಾದ್ರೆ ಶಿವಪುರ ಸತ್ಯಾಗ್ರಹ ಧ್ವಜದ ಹೋರಾಟದಲ್ಲೂ ಕೂಡ ಇವರದ್ದೇ ಆದ ಕೊಡುಗೆ ಕೊಟ್ಟವರು. ನೀವು ದೇಶ ಪ್ರೇಮಿಗಳು. ಯಾರೋ ಬಂದು ವಿಷ ಹಾಕಿ ನಮ್ಮೂರನ್ನ ಕಲಕ್ತಾ ಇದ್ದಾರೆ, ಅದಕ್ಕೆ ಕಿವಿ ಕೊಡಬೇಡಿ. ಊರಿನ ಅಭಿವೃದ್ಧಿ ಮಾಡೋಣ, ಇನ್ನೊಂದು ಮಂದಿರ ಬೇಕಾ ಕಟ್ಟೋಣ, ಬಾವುಟ ಬೇಕಾದ್ರೆ ಹಾಕೋಣ. ಆದರೆ ಈ ಕಿಡಿಗೇಡಿಗಳ ಮಾತುಗೆ ಕಿವಿ ಕೊಡದೆ ನೀವು ಶಾಂತಿಯಿಂದ ಇರಿ. ಒಂದ್ ಕಡೆ ಕೆರಗೋಡು ಹನುಮಧ್ವಜ ವಿವಾದದ ಸಂಬಂಧ ಪರ ವಿರೋಧ ಬಂದ್ಗೆ ಸಂಘಟನೆಗಳು ಕರೆ ಕೊಟ್ಟಿದೆ. ಇತ್ತ ಬಂದ್ ಕೈಬಿಡಿ ಅಂತ ಶಾಸಕ ಗಣಿಗ ರವಿ ಕೈ ಮುಗಿದಿದ್ದಾರೆ. ಶಾಸಕರ ಮನವಿಗೆ ಸಂಘಟನೆಗಳು ಸ್ಪಂದನೆ ನೀಡ್ತಾವ ಅನ್ನೋದನ್ನ ಕಾದ್ ನೋಡ್ಬೇಕು. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.